ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವರನ್ನು ಸ್ತುತಿಸೋಣ, ಏಕೆಂದರೆ ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರಾಗಿದ್ದಾರೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರಿಗೆ ಸಕಲ ದೂತ ಗಣಗಳು ದೇವರನ್ನು ಮಹಿಮೆ ಪಡಿಸುವಾಗ ಅವರ ಜೊತೆಗೂಡಿ ನಾವು ದೇವರನ್ನು ಸ್ತುತಿಸೋಣ, ಅವರನ್ನು ವಂದಿಸೋಣ. ಕೀರ್ತನೆಗಾರನು ಹೇಳುತ್ತಾನೆ, 68ನೇ ಅಧ್ಯಾಯ ವಚನ 19, 20 ಈ ಎರಡು ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ. ಬೇಗ ತೆಗೆದು ಓದಿ. ಸ್ತುತಿಯಾಗಲಿ ನಮ್ಮನ್ನು ಉದ್ಧರಿಸುವ ದೇವನಿಗೆ, ಸ್ತುತಿಯಾಗಲಿ ನಮ್ಮನ್ನು ರಕ್ಷಿಸುವಂತ ದೇವರಿಗೆ, ನಮ್ಮನ್ನು ಅನುದಿನ ಬಿಡದೆ ಸಹಿಸಿಕೊಳ್ಳುವ ಪ್ರಭುವಿಗೆ. ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು. ನಮ್ಮ ದೇವರು ಜೀವವನ್ನು ಕೊಡುವಂತ ದೇವರು ಹೌದು. ಸಾವಿಂದ ತಪ್ಪಿಸುವಂತ ಶಕ್ತಿ ಸ್ವಾಮಿ ದೇವರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ದೇವರಿಗೆ ಮರಣದ ದವಡೆಯಿಂದ, ಕಷ್ಟದಿಂದ, ದುಃಖದಿಂದ, ನೋವಿನಿಂದ, ಸಮಸ್ಯೆಯಿಂದ ಕಾಪಾಡುವಂತ ಶಕ್ತಿ ನಮ್ಮ ದೇವರಿಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರನ್ನು ನಾವು ಆರಾಧನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಶರೀರ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಆ ದೇವರನ್ನು ಪೂರ್ಣ ಮನಸ್ಸಿನಿಂದ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಗೆ, ನಮ್ಮ ಸಂಗಡ ಇದ್ದಾರೆ. ಆ ದೇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಕೃತಜ್ಞತೆ ಸಲ್ಲಿಸೋಣ. ಚಪ್ಪಾಳೆ ತಟ್ಟಿ ಜೋರಾಗಿ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಪ್ರೈಸ್ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಅನೇಕ ಜನರು ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ, ನಿರಾಶೆಯಲ್ಲಿ ನೊಂದು ಬೆದ್ದು ಹೋಗಿದ್ದಾರೆ. ವೈದ್ಯರ ಬಳಿ ಹೋದರೂ ಸೌಖ್ಯ ಸಿಗ್ತಿಲ್ಲ, ಸಮಾಧಾನ ಸಿಗ್ತಿಲ್ಲ. ಎಲ್ಲಿ ಹೋದರು ಈಗ ಯೇಸು ಹೇಳುವಂತ ಒಂದು ಮಾತು, ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಹೌದು ಪ್ರಿಯರೇ, ಯೇಸುವಿನ ಬಳಿಯಲ್ಲಿ ಸಮಾಧಾನ ಇದೆ, ಯೇಸುವಿನ ಬಳಿಯಲ್ಲಿ ಆರೋಗ್ಯ ಇದೆ, ಯೇಸುವಿನ ಬಳಿಯಲ್ಲಿ ಬಿಡುಗಡೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಗನಗುತ್ತಾ ಹೇಳಿ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ವಿಮೋಚನ ಕಾಂಡ 23ನೇ ಅಧ್ಯಾಯ 23ನೇ ವಾಕ್ಯ 25ನೇ ವಾಕ್ಯವನ್ನು ಓದೋಣ. ದೇವರ ವಾಕ್ಯ ಏನು ಹೇಳ್ತಿದೆ ನೋಡಿ. ನಿಮ್ಮ ದೇವರು ಸರ್ವೇಶ್ವರನು ಆದ, ನಿಮ್ಮ ದೇವರು ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು. ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆ. ನಿಮ್ಮೊಳಗೆ ಯಾವ ವ್ಯಾಧಿಯು ಇರದಂತೆ ಮಾಡುವೆನು. ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ. ನಿಮಗೆ ಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನೊಬ್ಬನನ್ನೇ ನೀವು ಆರಾಧನೆ ಮಾಡುವಾಗ ನಿಮ್ಮ ಅನ್ನಪಾನಗಳನ್ನು ನಾನು ಆಶೀರ್ವದಿಸ್ತೇನೆ. ಯಾವುದೇ ರೀತಿಯ ವ್ಯಾಧಿ ಆಗಲಿ, ಯಾವುದೇ ರೀತಿಯ ರೋಗಗಳಾಗಲಿ ಅದು ನಿಮ್ಮ ಬಳಿಯಲ್ಲಿ ಬರುವುದಿಲ್ಲ, ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಜೆತನವಾಗಲಿ, ಗರ್ಭಸ್ರಾವಾಗಲಿ, ಬಂಜೆತನವಾಗಲಿ ಇರುವುದಿಲ್ಲ. ನಿಮ್ಮ ನಾಡಿನಲ್ಲಿ ಶುಭ ಉಂಟಾಗುವುದು. ನೀವು ಹೋಗುವಾಗಲೂ ಬರುವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುವನು. ಯಾವಾಗ ಈ ಆಶೀರ್ವಾದ ಯಾವಾಗ ಸಿಗತ್ತೆ? ಒಬ್ಬನೇ ದೇವರನ್ನು ಪೂರ್ಣ ಮನಸ್ಸಿನಿಂದ, ಸತ್ಯ ದೇವರನ್ನು ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಆರಾಧನೆ ಮಾಡುವಾಗ ದೇವರು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಹೆಂಡತಿಯನ್ನು, ನನ್ನ ಯಜಮಾನರನ್ನು ದೇವರು ಆಶೀರ್ವದಿಸುತ್ತಾರೆ. ನನ್ನ ಮನೆಯಲ್ಲಿ ಯಾವುದೇ ರೀತಿಯ ಆಹಾರಕ್ಕೆ ಕೊರತೆ ಇಲ್ಲದಂತೆ ದೇವರು ನೋಡಿಕೊಳ್ಳುತ್ತಾರೆ. ದಾವೀದ ದೇವರನ್ನು ಆಶ್ರಯಿಸಿಕೊಂಡ. 23ನೇ ಕೀರ್ತನೆಯಲ್ಲಿ ಆತನು ಹೇಳುತ್ತಾನೆ, ದಾವೀದ, ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡೆದು, ಏಕೆಂದರೆ ಆತನು ನನಗೆ ಆಶ್ರಯ ದುರ್ಗ, ನಾನು ಆತನಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಆತನು ನನ್ನನ್ನು ಕೈ ಬಿಡುವುದಿಲ್ಲ. 91ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ. 91ನೇ ಕೀರ್ತನೆ ವಚನ 3ನೇ ವಾಕ್ಯದಲ್ಲಿ ದೇವರು ಹೇಳ್ತಿದ್ದಾರೆ, ಇದು ದೇವರ ವಾಗ್ದಾನ. ದೇವರು ಏನು ಹೇಳಿದರೋ ಅದನ್ನು ಮಾಡಿ ತೀರಿಸುವವರು ನಮ್ಮ ದೇವರಾಗಿದ್ದಾರೆ. ಈ ಲೋಕದ ಜನ ಹೇಳುತ್ತಾರೆ, ನಾವು ಹೇಳ್ತೀವಿ, ಈ ಲೋಕದ ಜನಗಳು ನಾವು ಹೇಳ್ತೀವಿ, ನಾನು ನಿಜವಾಗ್ಲೂ ಆ ಕಾರ್ಯವನ್ನು ಮಾಡ್ತೀನಿ, ನಾನು ನಿಜವಾಗ್ಲೂ ಆ ಕೆಲಸ ಮಾಡ್ತೀನಿ ಅಂತಾರೆ, ಆದ್ರೆ ಮರ್ತೋಗ್ಬಿಡ್ತಾರೆ. ಆದರೆ ನಮ್ಮ ದೇವರು ಏನು ಹೇಳಿದಾರೋ ಅದನ್ನು ಮಾಡಿಯೇ ತೀರಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ತಡವಾದರೂ ಅದು ನಿನ್ನ ಜೀವನದಲ್ಲಿ ದೇವರು ನೆರವೇರಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಕಾದುಕೊಂಡಿರಿ. ದೇವರ ಆಶೀರ್ವಾದಕ್ಕೋಸ್ಕರವಾಗಿ ನಿರಾಶರಾಗಬೇಡಿ, ಕಾದುಕೊಂಡಿರಿ. ಏಕೆಂದರೆ ವಾಗ್ದಾನವನ್ನು ಮಾಡಿರುವಂತ ದೇವರು ನಂಬಿಗಸ್ತ ದೇವರಾಗಿದ್ದಾರೆ. ವಾಗ್ದಾನವನ್ನು ಮಾಡಿದಂತ ದೇವರು ನಮ್ಮ ಎಲ್ಲ ಕೋರಿಕೆ
ದೇವರ ವಾಕ್ಯ ಹೇಳ್ತಿದೆ 91ನೇ ಕೀರ್ತನೆ 3ನೇ ವಾಗ್ದಾನವನ್ನು ಓದಿ. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ ತಪ್ಪಿಸುವನು ನಮ್ಮನ್ನು ಬೇಟೆಗಾರನ ಬಲೆಯಿಂದ, ಸಕಲ ಕೇಡಿನಿಂದ ಬರುವಂತ ಆಪತ್ತುಗಳಿಂದ, ವಿಪತ್ತುಗಳಿಂದ, ಕೇಡುಗಳಿಂದ, ಸಮಸ್ಯೆಯಿಂದ, ಸೈತಾನನ ಶೋಧನೆಯಿಂದ ದೇವರು ನನ್ನನ್ನು ನಿಮ್ಮನ್ನು ತಪ್ಪಿಸುತ್ತಾನೆ. ಯಾವಾಗ? ಅವರೊಬ್ಬರನ್ನೇ ಆರಾಧನೆ ಮಾಡುವಾಗ. ದೇವರ ವಾಕ್ಯ ಹೇಳುತ್ತಾ ಇದೆ, ಅವರು ಒಂದೇ ದಾರಿಯಿಂದ, ಶತ್ರುಗಳು ನಿನ್ನ ಮೇಲೆ ಒಂದೇ ದಾರಿಯಿಂದ ಬಂದು 7 ದಾರಿಗಳಿಂದ ಅವರು ಓಡಿ ಹೋಗುತ್ತಾರೆ. ಯಾಕೆ? ನಿನ್ನ ಜೊತೆಗಿರುವಂತವರು ದೊಡ್ಡವರು. 1 ಯೋಹಾನ 4:4 ದೇವರ ವಾಕ್ಯ ಹೇಳುತ್ತಾ ಇದೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನನ್ನ ಒಳಗಡೆ, ನಿನ್ನ ಒಳಗಡೆ ನೀನು ಆರಾಧನೆ ಮಾಡುವಂತ, ನಾನು ಆರಾಧನೆ ಮಾಡುವಂತ ಸತ್ಯ ದೇವರು ದೊಡ್ಡವರಾಗಿದ್ದಾರೆ. 91ನೇ ಕೀರ್ತನೆ 3ನೇ ವಾಕ್ಯವನ್ನು ಅದನ್ನು ಕಂಟಿನ್ಯೂ ಮಾಡಿ. ರಕ್ಷಿಸುವನು ನೋಡಿ, ಮಾರಕವಾದ ವ್ಯಾಧಿಯಿಂದ, ರಕ್ಷಿಸುವನು ಸಾಕು, ರಕ್ಷಿಸಲು ಮಾರಕವಾದ ರೋಗ. ಇವತ್ತು ನೋಡಿ, ಈ ಪ್ರಪಂಚದಲ್ಲಿ ಕ್ಯಾನ್ಸರ್ ಎನ್ನುವಂತ ರೋಗ ಬಹಳ ಫಾಸ್ಟ್ ಆಗಿ ಹರಡ್ತಾ ಇದೆ. ಎಲ್ಲಿ ನೋಡಿದ್ರು ಕ್ಯಾನ್ಸರ್, ಎಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್. ಬೈಬಲ್ ಹೇಳ್ತಾ ಇದೆ, ತಪ್ಪಿಸುವನು ಮಾರಣಾಂತಿಕ ರೋಗದಿಂದ, ಮಾರಕ ರೋಗಗಳಿಂದ. ಯಾವಾಗ? ದೇವರನ್ನು ಆರಾಧನೆ ಮಾಡುವಾಗ. ಮರಣದ ದವಡೆಯಿಂದ ದೇವರು ತಪ್ಪಿಸುತ್ತಾರೆ. ದೇವರನ್ನು ಆರಾಧನೆ ಮಾಡುವಾಗ ಮರಣದ ದವಡೆಯಿಂದ ದೇವರು ತಪ್ಪಿಸುತ್ತಾರೆ. ನನಗೆ ಇವತ್ತು ನೆನಪಿದೆ, ನಾವು ಒಂದು ಕಡೆ ಧ್ಯಾನ ಕೂಟವನ್ನು ಕೊಡ್ತಾ ಇದ್ದೀವಿ. ಧ್ಯಾನವನ್ನು ಕೊಡುತ್ತಿರುವಾಗ ಒಬ್ಬ ಪೊಲೀಸ್ ಅವರು ನಮ್ಮ ಬಳಿಯಲ್ಲಿ ಬಂದು ಒಂದು ಮಾತು ಹೇಳಿದ್ರು. ನನ್ನ ಹೆಂಡತಿ ನಡೆಯಕ್ಕಾಗದೆ ಹಾಸಿಗೆ ಮೇಲೆ ಮಲಗಿದ್ದಾಳೆ. ಡಾಕ್ಟರ್ ಬಳಿಯಲ್ಲಿ ಹೋದ್ರು, ಔಷಧಿ ತಗೊಂಡು ರೋಗವಾಸಿ ಆಗ್ತಾ ಇಲ್ಲ. ಪ್ಲೀಸ್ ದಯಮಾಡಿ ನಿಮ್ಮ ತಂಡದವರು ನೀವು ಬನ್ನಿ ಪ್ರಾರ್ಥನೆ ಮಾಡ್ತೀರಾ? ನಾವು ಹೇಳ್ತೀವಿ, ಇಲ್ಲಿ ಧ್ಯಾನ ನಡೀತಾ ಇದೆ, ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಬನ್ನಿ, ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಬನ್ನಿ. ಏಕೆಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಬನ್ನಿ, ಆಕೆ ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳಿ, ಸತ್ಯ ತಿಳಿದುಕೊಳ್ಳಿ. ಸತ್ಯ ತಿಳಿದುಕೊಂಡಾಗ ಸತ್ಯ ಬಿಡುಗಡೆ ಕೊಡುತ್ತದೆ. ಸತ್ಯ ಯೇಸು ಆಗಿದ್ದರೆ ಯೇಸುವನ್ನು ಕಂಡುಕೊಂಡಾಗ ಬಿಡುಗಡೆ ಸಿಗುತ್ತದೆ. ಸತ್ಯವನ್ನು ತಿಳಿದುಕೊಂಡಾಗ ಬಿಡುಗಡೆ ಸಿಗುತ್ತದೆ. ಅವರು ಹೋಗಿ ಅವರ ಹೆಂಡತಿಯನ್ನು ಕರ್ಕೊಂಡು ಬಂದರು. ಸುಮಾರು ಮಧ್ಯಾಹ್ನ 12:30 ಕರೆದುಕೊಂಡು ಬಂದು ಹಿಂಭಾಗದಲ್ಲಿ ಮಲಗಿಸಿದ್ರು. ಸಂಜೆ 7 ಗಂಟೆ ತನಕ ಅವರು ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳಿದ್ರು, ಆರಾಧನೆ ಮಾಡಿದ್ರು. 7 ಗಂಟೆ ತನಕ ನಮ್ಮ ಜೊತೆಗೆ ಚೆನ್ನಾಗಿ ಆರೋಗ್ಯವಂತರಾಗಿದ್ದರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ. ಚಪ್ಪಾಳೆ ತಟ್ಟಿ, ಜೋರ ಚಪ್ಪಾಳೆ ತಟ್ಟಿ. ಅವರು ಹೇಳ್ತಾ ಇದ್ದಾರೆ, 7 ಗಂಟೆಗೆ ಧ್ಯಾನ ಮುಗಿದ ಮೇಲೆ ಹೇಳ್ತಿದ್ದಾರೆ, ನನ್ನ ಹೆಂಡತಿ ಯಾವತ್ತೂ ಕೂತ್ಕೊಂಡೆ ಎಷ್ಟೋ ದಿನಗಳಾಯ್ತು, ಹಾಸಿಗೆ ಮೇಲೆ ಮಲಗಿತ್ತು. ನನ್ನ ಹೆಂಡತಿಗೆ ಆರಾಮಿದ್ದಿಲಾಗಿತ್ತು. ಡಾಕ್ಟರ್ಗಳು ಹೇಳಿದ್ರು, ಕೈ ಬಿಟ್ಟಿದ್ರು. ಎಲ್ಲ ಅವರ ಟೀಚರ್ಸ್ಗಳು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ರು. ಇನ್ನೇನೋ ಕೊನೆಯ ಕ್ಷಣ. ಆದರೆ ಆ ದಿನ ಆ ಸಹೋದರಿ ಚೆನ್ನಾಗಿ ದೇವರ ವಾಕ್ಯವನ್ನು ಕೇಳ್ಕೊಂಡಿದ್ರು, ಚೆನ್ನಾಗಿ ಕೇಳಿದ್ರು. ವಾಕ್ಯ ಕೇಳುವಾಗ ಆಕೆಗೆ ಸತ್ಯ ಗೊತ್ತಾಯಿತು. ಆಕೆ ಪೂರ್ಣ ವಿಶ್ವಾಸದಿಂದ ದೇವರನ್ನು ಆರಾಧನೆ ಮಾಡಿದ್ರು. ಆಕೆ ಶರೀರದಿಂದ ರಕ್ತಸ್ರಾವ ಹರಿದು ಹೋಗ್ತಿತ್ತು, ನಡೆಯಕ್ಕಾಗ್ತಿದ್ದಿಲ್ಲ ಆಗಿತ್ತು, ಅಷ್ಟು ಬ್ಲೀಡಿಂಗ್ ಆಗ್ತಿತ್ತು. ಸಂಪೂರ್ಣ ತೆಳ್ಳಗೆ ಆಗ್ಬಿಟ್ಟಿತ್ತು ಆ ಸಹೋದರಿ. ತುಂಬಾ ಜನ ಇದ್ದಾರೆ ಅದನ್ನು ನೋಡಿದವರು. ಯೇಸು ನಾಮದಲ್ಲಿ ಆ ಮಗಳಿಗಾಗಿ ಆರಾಧನೆಯಲ್ಲಿ, ಈ ಪರಮ ಪ್ರಸಾದದಲ್ಲಿ ಆರಾಧನೆ ಮಾಡುವಾಗ ಯೇಸು ನಮ್ಮ ಮಧ್ಯದಲ್ಲಿ ಬಂದರು. ಎಲ್ರಿಗಾಗಿ ಪ್ರಾರ್ಥನೆ ಮಾಡಿ ಆದ್ಮೇಲೆ ನಮ್ಮ ಗುರುಗಳು ಆ ಪ್ರಭಾವಳಿಯನ್ನು ತೆಗೆದುಕೊಂಡು ಆ ಮಗಳ ತಲೆ ಮೇಲೆ ಕೈ ಇಟ್ಟು ನಾವೆಲ್ಲ ಸೇರಿ ಮೊಣಕಾಲೂರಿ ಆ ಮಗಳಿಗಾಗಿ ಪ್ರೇಯರ್ ಮಾಡಿದೀವಿ. ಪ್ರಾರ್ಥನೆ ಮಾಡಿದ ನಂತರ ಆ ಮಗಳು ಹೇಳ್ತಾ ಇದ್ದಾಳೆ, ಏನೋ ಒಂದು ಬಂಧನ ನನ್ನಿಂದ ಬಿಟ್ಟು ಹೋದಂಗಾಯ್ತು, ಏನೋ ನನಗೆ ಸಮಾಧಾನ ಆಗ್ತಾ ಇದೆ. ಆ ಸಹೋದರಿ ಹೇಳ್ತಿದ್ದಾರೆ, ಆ ಸಹೋದರಿ ಅವತ್ತು ಸಂಜೆ ಯೇಸು ಆರಾಧನೆಯಲ್ಲಿ ಯೇಸು ಆಕೆಯನ್ನು ಮುಟ್ಟಿದ್ರು, ವಾಕ್ಯವನ್ನು ಕೇಳಿದ್ರು, ಯೇಸುವನ್ನು ತನ್ನ ಹೃದಯಕ್ಕೆ ಬರಮಾಡಿಕೊಂಡ್ರು. ಅವತ್ತಿನಿಂದ
ಇವತ್ತಿನವರೆಗೂ ಆ ಹೆಣ್ಣು ಮಗಳು, ಆ ಸಹೋದರಿ ಸಾಯಬೇಕಾಗಿತ್ತು. ಇವತ್ತು ದೇವರು ಆಕೆಯನ್ನು ಮರಣದ ದವಡೆಯಿಂದ ಕಾಪಾಡಿದ್ರು. ಇವತ್ತು ಜೀವಂತ ಸಾಕ್ಷಿಯಾಗಿ ಆ ಸಹೋದರಿ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾಳೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. Praise the Lord. Hallelujah. Hallelujah. ಯಾವಾಗ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಯೇಸುವನ್ನು ಆರಾಧನೆ ಮಾಡುವಾಗ ನಮ್ಮ ಎಲ್ಲ ಅನ್ನಮಾನಗಳನ್ನು, ನಮ್ಮ ಎಲ್ಲ ಕೋರಿಕೆಗಳನ್ನು, ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾನೆ. Praise the Lord. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈಗ ನಿಮ್ಮ ಹೃದಯವನ್ನು ದೇವರು ನೋಡ್ತಾ ಇದ್ದಾರೆ. ದೇವರು ಯಾವತ್ತು ಮುಖ ನೋಡುವಂತ ದೇವರಲ್ಲ, ನಿನ್ನ ಹೃದಯವನ್ನು ನೋಡುವಂತ ದೇವರು. ಮಗನೇ, ಮಗಳೇ, ಈ ಪ್ರಾರ್ಥನೆಯನ್ನು ಕೇಳುತ್ತಿರುವಂತ ನನ್ನ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಒಂದು ದುಃಖ, ನಿಮ್ಮ ಜೀವನದಲ್ಲಿ ಒಂದು ನೋವು, ನಿಮ್ಮ ಜೀವನದಲ್ಲಿ ಒಂದು ಬೇಸರ. ಇವತ್ತು ನನ್ನ ಜೀವನ ಮರಳಾಗಿದೆ, ಎಲ್ಲರೂ ನನ್ನನ್ನು ಮರೆತು ಹೋಗಿದ್ದಾರೆ, ನನ್ನ ಜೀವನ ಕತ್ತಲುಮಯ ಜೀವನವಾಗಿದೆ, ನಾನು ಯಾರಿಗೂ ಬೇಡಾದವಳಾಗಿದ್ದೇನೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ. ಈಗ ನನ್ನ ಜೀವನ ಕಣ್ಣೀರಿನ ಜೀವನವಾಗಿದೆ. ಎಷ್ಟು ಪ್ರಾರ್ಥಿಸ್ತಾ ಇದ್ದೀನಿ, ದೇವರು ಪ್ರಾರ್ಥನೆ ಕೇಳುತ್ತಾ ಇಲ್ಲ ಎಂಬುದಾಗಿ ನೀನು ಎಷ್ಟು ದಿನದಿಂದ ಕೊರಗ್ತಾ ಇದೆಯಲ್ವಾ? ಈಗ ಈ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನನ್ನ ಸಹೋದರಿ, ದೇವರನ್ನು ಆರಾಧನೆ ಮಾಡುತ್ತಿರುವಂತ ನನ್ನ ಸಹೋದರಿ, ಈ ಲೋಕದ ಜನ ನಿನ್ನನ್ನು ಕೈ ಬಿಡಬಹುದು, ಈ ಲೋಕದ ವ್ಯಕ್ತಿಗಳು ನಿನ್ನನ್ನು ಕೈ ಬಿಡಬಹುದು. ಯೇಸು ಕೈ ಬಿಡುವುದಿಲ್ಲ. ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಕಣ್ಣು ಮುಚ್ಚಿ ಏನಿಲ್ಲ, ಯೇಸು ಅಂತ ಹೇಳೋಣ. ನಿನ್ನ ಹೃದಯವನ್ನು ಯೇಸುವಿಗೆ ಕೊಡು. ಯೇಸು ನಿನ್ನ ಮನೆಯಲ್ಲಿ ಬಂದಿದ್ದಾರೆ, ನಿನ್ನ ಸಮೀಪದಲ್ಲಿದ್ದಾರೆ. ಈಗ ನಿನ್ನ ಆತ್ಮಿಕ ಕಣ್ಣುಗಳೆಂದರೆ ಎಷ್ಟು ದಿನದಿಂದ ಕರುತ್ತಾ ಇದೆಯಲ್ವಾ? ಯೇಸು ಹೇಳ್ತಿದ್ದಾರೆ, ಕಂದ, ನಾನು ನಿನ್ನನ್ನು ಪ್ರೀತಿಸುವಂತ ದೇವರು. ಯೇಸು ಹೇಳ್ತಿದ್ದಾರೆ, ನಾನು ನಿನ್ನನ್ನು ರಕ್ಷಿಸುವಂತ ದೇವರು. ಯೇಸು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಕರುಣಿಸುವಂತ ದೇವರು. ನನ್ನ ಮಗನೇ, ಮಗಳೇ, ಈಗ ನಿನ್ನ ಎಲ್ಲ ದುಃಖಗಳನ್ನು ಯೇಸುವಿನ ಮುಂದೆ ಇಡು. ಯೇಸು ನಿನ್ನ ಬಳಿಯಲ್ಲಿದ್ದಾರೆ. ನಿನ್ನ ಎಲ್ಲ ಕಣ್ಣೀರನ್ನು ಒಪ್ಪಿಸುವುದು. ಯೇಸು ಹತ್ರ ಹೇಳು. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೇಳು, ಯೇಸುವೆ, ಸೋತು ನೊಂದು ಬೆಂದು ಜೀವನದಲ್ಲಿ ನಿಮ್ಮ ಬಳಿಯಲ್ಲಿ ಬಂದಿದ್ದೇನೆ ಸ್ವಾಮಿ. ಈಗ ನನ್ನನ್ನು ಮುಟ್ಟಿ ಸ್ವಾಮಿ ಅಂತ ಕೇಳಿ. ಯೇಸು ಹತ್ರ ಕೇಳಿ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೇಳಿ, ನನ್ನನ್ನು ಕೈ ಬಿಡಬೇಡಿ ಅಪ್ಪ, ನಿಮ್ಮ ಬಳಿಯಲ್ಲಿ ಬಂದಿದ್ದರೆ ನನ್ನನ್ನು ಕೈ ಬಿಡಬೇಡಿ ಹೇಳಿ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಪ್ರಾರ್ಥನೆ ಕಣ್ಣುಗಳನ್ನು ಮುಚ್ಚಿ. ಯೇಸು ನಿಮ್ಮ ಬಳಿಯಲ್ಲಿದ್ದಾರೆ. ಮಾತಾಡಿ. ನಿಮ್ಮ ಎಲ್ಲ ಕಣ್ಣೀರಿಗೆ ಸ್ಪಂದನೆ ಹೇಳಿ. ಈಗ ನಿನ್ನ ಮುಂದೆ ಯೇಸು ನಿಂತುಕೊಂಡಿದ್ದಾರೆ. ಯೇಸು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ಈಗ ನಿನ್ನ ಹೃದಯದ ಬಾಗಿಲನ್ನು ತೆರೆದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನೀವು ನಿಂತಿರುವಂತ ಜಾಗದಲ್ಲಿ ಮೊಣಕಾಲೂರಿ ಯೇಸು ಹತ್ರ ಮಾತಾಡಿ. ಎಲ್ಲ ದುಃಖಗಳನ್ನು ಹೇಳಿ. ಯೇಸು ಒಂದು ದೊಡ್ಡ ಬಿಡುಗಡೆ ನಿಮಗೆ ಕೊಟ್ಟು ಹೋಗ್ತಾ ಇದ್ದಾರೆ. ನನ್ನ ಕೈ
ಸೋಲು ನಿನಗೆ ಜಯ ಕೊಡುತ್ತೆ. ಇನ್ನು ನೀನು ಕತ್ತಲಲ್ಲಿ ಜೀವಿಸ್ತಾ ಇದ್ದೀಯ, ಯೇಸು ಬೆಳಕಾಗಿ ನಿನ್ನ ಪಾಲಿಗೆ ಬರ್ತಾರೆ. ಭಯಪಡಬೇಡ, ಭಯಪಡಬೇಡ. ಯೇಸು ಅಂದರೆ ಬನ್ನಿ ಸ್ವಾಮಿ, ಎಲ್ಲರ ದೇವರಿಗೆ ಬನ್ನಿ. ಕತ್ತಲೆಯು ನನ್ನನ್ನು ಮುಸುಕಿದರು, ಕಣ್ಣೀರಲ್ಲಿ ನನ್ನ ಬದುಕು ಮುಳುಗಿದರು. ಹೌದು ಸ್ವಾಮಿ, ಕತ್ತಲೆಯು ನನ್ನನ್ನು ಮುಸುಕಿದರು, ಕಣ್ಣೀರಲ್ಲಿ ನನ್ನ ಬದುಕು ಮುಳುಗಿದರು. ಹೌದು ಸ್ವಾಮಿ, ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನಿನ್ನ ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೌದು ಯೇಸುವೇ, ಪ್ರಾರ್ಥನೆ ಮಾಡಿ. ಸಾಲದಲ್ಲಿ ಸಿಲುಕಿಕೊಂಡಿದ್ದೀರಾ? ಎಷ್ಟು ದುಡಿದ್ರೂ ಸಾಲ ತೀರ್ತಾ ಇಲ್ಲ. ರೋಗದ ವೇದನೆ ನನ್ನ ಬೆನ್ನತ್ತು ಕಾಡ್ತಾ ಇದೆ. ಇಗೋ ಹೀಗೆ ನನ್ನ ಜೀವನ. ಸಾಲ ಮಾಡಿ ಮಾಡಿ ಎಲ್ಲವನ್ನು ಕಳ್ಕೊಂಡೆ. ಸಾಲ ಮಾಡಿ ರೋಗವನ್ನು ಕಳ್ಕೊಂಡೆ. ಸಮಾಧಾನ ಇಲ್ಲ. ಚಿಂತೆ ಮಾಡಿ ಇವತ್ತು ರೋಗಕ್ಕೆ ದಾಸರಾಗಿದ್ದೀರಾ. ಎಲ್ಲ ದುಃಖಗಳನ್ನು ಹೇಳಿ
ಭಾವಿಸುತ್ತಿರುವ ಎಲ್ಲ ಮಕ್ಕಳನ್ನು ಮುಟ್ಟಿ, ನಿಮ್ಮ ಗಾಯವುಳ್ಳ ಕರಗಳಿಂದ ಮುಟ್ಟಿ, ನಿಮ್ಮ ವಚನದಿಂದ ಮುಟ್ಟಿ, ಅವರ ಜೀವನದಲ್ಲಿ ಅದ್ಭುತಗಳು ನಡೆಯಲಿ. ಯೇಸು ನಾಮದಲ್ಲಿ ಎಲ್ಲ ದುಃಖಗಳು ಸಂತೋಷವಾಗಿ, ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ, ನಿರಾಶೆಯಲ್ಲಿ ನೊಂದು ಬೆಂದು ಹೋಗಿರುವ ಎಲ್ಲ ಮಕ್ಕಳನ್ನು ಮುಟ್ಟಿಸುವ ನಿಮ್ಮ ಗಾಯಗಳ ಕರಗಳಿಂದ ಮುಟ್ಟಿ, ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಯೇಸು ನಾಮದಲ್ಲಿ ಸೂಚಕ ಕಾರ್ಯಗಳು ನಡೆಯಲಿ. ಭಯಪಡಬೇಡ, ನಾನೇ ನಿನ್ನ ದೇವರು, ಶಕ್ತಿ ನೀಡುವೆ, ಸಹಾಯ ಮಾಡು, ನನ್ನ ಕೈಗಳ ನಿನಗೆ ಆಧಾರವಾಗಿರು. ಯೇಸುವೆ, ನಿಮ್ಮ ಕೈಗಳ ಸ್ವಾಮಿ ಪ್ರತಿಯೊಂದು ಮಗಳಿಗೆ ರಕ್ಷಣೆಗಾಗಿ ಈ ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. Praise the Lord. Hallelujah. ಭಯಪಡಬೇಡಿ, ದೇವರು ನಿಮ್ಮನ್ನು ಮುಟ್ಟಿದ್ದಾರೆ, ಆಶೀರ್ವದಿಸಿದ್ದಾರೆ, ನಿಮ್ಮ ಕಣ್ಣೀರನ್ನು ಒರೆಸಿದ್ದಾರೆ. ಆಮೆನ್.